ನಮಸ್ಕಾರ. ನಾವಿವತ್ತು ಸಂತೋಷ್ ಗ್ರೂಪ್ನವ್ರು ಅವ್ರ ಫಾರ್ಮ್ನಾಗ ಬಂದೇವಿ. ಇವತ್ತು ನಾವು ಈ ವಿಡಿಯೋನಾಗ ತೋರಿಸ್ತಾ ಇದೀವಿ. ಅವ್ರು 1 ಆಕಳಿಂದ 4 ಆಕಳ ಎದಕ್ ಮಾಡಿದ್ರೆ, ಹೆಂಗ್ ಮಾಡಿದ್ರು, ಮತ್ ಇನ್ ಮುಂದೆ ಅವ್ರು 10 ಆಕಳ ಮಾಡೋದ್ ಪ್ಲಾನ್ ಇದೆ. ಸೊ ಇದ್ರ ಬಗ್ಗೆ ಅವ್ರ ಆಕಳ ತೋರ್ಸಕ ಮತ್ತ ಅವ್ರ ಆಕಳ ಬ್ರೀಡ್ ತೋರ್ಸಕ ನಾವ್ ಇದ್ ವಿಡಿಯೋ ಮಾಡ್ತಾ ಇದ್ದೇವೆ. ಅವ್ರು ಹೆಂಗ್ ಇದ್ ಡೆವಲಪ್ ಮಾಡಿದ್ರು, ಅವ್ರ ಆಸಕ್ತಿ ಹೆಂಗ್ ಬೆಳಿತು, ಟೆಕ್ನಾಲಜಿ ಹೆಲ್ಪ್ ಹೆಂಗ್ ತಗೊಂಡ್ರು, ಇದ್ರೊಳಗ ಅವ್ರ ಒಂದ್ ಸಣ್ಣ ವಿಡಿಯೋನಾಗ ನಾವು ಕವರ್ ಮಾಡಕ್ ಟ್ರೈ ಮಾಡ್ತಾ ಇದ್ದೇವೆ. ನಮಸ್ಕಾರ, ನನ್ನ ಹೆಸರು ಸುಜಿತ್ ಉಕ್ಕೇರಿಕರ್. ನಮ್ಮ ಜೊತೆಗೆ ಇವತ್ತು ಅದಾರ ಸಂತೋಷ್ ಗುರಪ್ಪನವ್ರು ಅವ್ರೆ ಬೆಳಗಾಂನಿಂದ. ಅವ್ರದ ಇವತ್ತು ಸ್ಟೋರಿ ಕವರ್ ಮಾಡಕ್ಕೆ ಬಂದಿದ್ದೇವೆ. ಅವ್ರಿಗೆ ವಿಚಾರ ಬಗ್ಗೆ ಎದಕ್ಕೆ ಅವ್ರ ದೇಶಿ ಗೋಪಾಲನ ಮಾಡ್ತಾ ಇದಾರ, ಏನು ವಿಚಾರ ಇತ್ತು ಮುಂದೆ, ಮತ್ತು ಹೆಂಗೆ ಮಾಡ್ತಾ ಇದಾರ ಅದನ್ನ ತಿಳ್ಕೊಳ್ಳೋಣ. ನಮಸ್ಕಾರ ರೀ ಸಂತೋಷ್ ಅವ್ರೆ. ನಮಸ್ಕಾರ. ನಿಮ್ದು ಮತ್ತು ನಿಮ್ಮ ಆಕಳದ ಬಗ್ಗೆ ಸ್ವಲ್ಪ ನೀವು ವಿವರ ಕೊಟ್ರೆ ಚಲೋನ. ನಾವು ಸಂತೋಷ್ ಗುರಪ್ಪನವ್ರು ಅಂತ ಹೇಳಿ, ನಾವು ಪೈಲ ಸ್ಟಾರ್ಟಿಂಗ್ನಿಂದ ಇವರು ನಮಗೆ ರಾಜು ಅವರು ಮತ್ತು ಸುಜಿತನ ಅವರು ನಮಗೆ ಗೈಡ್ಲೈನ್ಸ್ ಮಾಡಿದ್ರು. ನೀವು ದೇಸಿ ಆಕಳ ಬಗ್ಗೆ ಹೆಚ್ಚಿನ ಕಾಳಜಿ ತಗೋರಿ, ಅದ್ರ ಮ್ಯಾಗೆ ಸ್ವಲ್ಪ ಮಾಡ್ರಿ ಅಂತ ಹೇಳಿದರು. ಅದ್ರ ಬಗ್ಗೆ ಅದ್ರ ಒಂದು ಆಕಳ ಕೊಟ್ಟರು ಅವ್ರು ನಮಗೆ, ಇದರಿಂದ ಸ್ಟಾರ್ಟ್ ಮಾಡಿ ನೀವು ಅಂತ ಹೇಳಿ. ಆಮೇಲೆ ಇದು ರಾಧಾ ಅಂತ ಹೇಳಿ ಇದನ್ನು ನಮಗೆ ಅವರು ಫಸ್ಟ್ ಕೊಟ್ಟಿದ್ರು. ಇದರಿಂದ ನಮಗೆ ತುಂಬ ಒಳ್ಳೆಯದಾಯಿತು. ಇದರಿಂದ ನಮಗೆ ಬೆಳವಣಿಗೆ, ನಮ್ಮ ಬೆಳವಣಿಗೆ ಹಿಡ್ಕೊಂಡು ಎಲ್ಲ ಆಯಿತು. ಇದರಿಂದ ನಾವು ಗೋ ಸೇವೆಯಲ್ಲಿ ನಾವು ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇದ್ದೇವೆ. ಇವಾಗ ನಾವು 1ರಿಂದ ನಾವು ಇವಾಗ 5 ಆಕಳು ಇದಾವೆ ನಮ್ಮ ಹತ್ರ. ನಮಗೆ ಒಳ್ಳೆಯ ನಾವು ಗೋಶಾಲೆಗಳಿಗೆ ಭೇಟಿ ನೀಡಿ ನಾವು ಮತ್ತು ಇವರ ಗೈಡ್ಲೈನ್ಸ್ದಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಗೈಡ್ಲೈನ್ಸ್ ತಗೊಂಡು ನಾವು ಇವಾಗ 10-15 ಆಕಳ ಮಾಡ್ಬೇಕಂತೇಳಿ ಆಸಕ್ತಿಯಲ್ಲಿದ್ದೇವೆ. ಇದು ನಮ್ಮ ರಾಧಾ ಅಂತೇಳಿ, ಇದರಿಂದ ನಾವು ಎರಡು ಸಲ ನಮಗೆ ಇದು ಕ್ರಾಸಿಂಗ್ ಮಾಡಿದ್ವು. 2 ಸಲ ನಮಗೆ 1 ಸಲ ಕರ ಕೊಡ್ತು, ಆಮೇಲೆ ಒಂದು ಉರಿ ಕೊಡ್ತು. ಇವ್ರನ್ನ ನಮಗೆ ಸುಜಿತನ ಅವರು ಮತ್ತು ರಾಜೇಂದ್ರ ಅವರು ಕೊಟ್ಟಿದ್ರು. ಇಲ್ಲಿಂದ ಸ್ಟಾರ್ಟ್ ಮಾಡಿ ನೀವು, ಆಮೇಲೆ ನಿಮಗೆ ದೇಸಿ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ನಾಲೆಜ್ ಅಂತ ಅವ್ರು ನಮಗೆ ಭಾಳ ತಿಳಿಸ್ಕೊಟ್ರು ಎಲ್ಲ ಆಕಳ ಬಗ್ಗೆ. ಇದರಿಂದ ನಾವು ಮುಂದುವರ್ಕೋತ ಹಂಗಾಗಿ ನಾವು 5 ಆಗಿದ್ದಾವೆ ಈಗ. ಆಮೇಲೆ ನಾವು ಅದನ್ನ 10-15 ಈ ಥರ ಮಾಡೋ ಪ್ಲ್ಯಾನ್ ಇದೆ. ಆಮೇಲೆ ನಮಗೆ ಇದರಿಂದ ಗೋ ಸೇವೆಯಿಂದ ನಮಗೆ ಭಾಳ ಒಳ್ಳೆಯದಾಗಿದೆ. ನಾವು ರಾಷ್ಟ್ರೀಯ ಸ್ವಯಂ ಸೇವೆಯಲ್ಲಿ 14 ವರ್ಷದಿಂದ ಕೆಲಸ ಮಾಡ್ತೇವೆ. ಅದರಿಂದಲೇ ನಾವು ಬಜರಂಗ ದಳದಲ್ಲಿ ಇದ್ದೇವೆ. ಗೋರಕ್ಷಣೆಯಲ್ಲಿ ನಮ್ಮ ಬಜರಂಗ ದಳ ನಮಗೆ ಕಲಿಸ್ಕೊಡೋದಂದ್ರೆ ಗೋರಕ್ಷಣೆ ಹೇಗೆ ಮಾಡೋದು ಅಂತೇಳಿ. ಗೋರಕ್ಷಣೆ ನಮಗೆ ಮಾಡೋದು ಪ್ರಮುಖ ಜ್ಞಾನ ಬೇಕಂದ್ರೆ ಎಲ್ಲ ನಾವು ಮನೆಯಲ್ಲೇ ಒಂದು ಗೋ ಕಟ್ಟಬೇಕು. ನಾವು ಗೋದ ಏನೇ ಮೇಂಟೆನೆನ್ಸ್ ಇದೆ, ಏನಿದೆ ಎಲ್ಲ ಗೊತ್ತಾಗಿ ತಿಳ್ಕೊಬೇಕು ಗೋ ಬಗ್ಗೆ. ಆಮೇಲೆ ನಾವು ಯಾವುದು ಗೋ ತಸ್ಕರಿ ಇದೆ ಅದನ್ನೆಲ್ಲ ನಾವು ಹಿಡಿಬೇಕಾಗುತ್ತೆ. ಇದೈತಿ ನೋಡಿ, ನಮ್ಮ ರಾಧಾನ್ ಮರಿ ಐತಿದ. ರಾಧಾನ್ ಕರು 4ನೇ ಕರು ಐತಿದ. 4ನೇ ಕರು ಇರೋದ್ರಿಂದ ಇದ ಇನ್ನ 3 ಕರು ಏನದ ಅವು ನಮ್ಮ ಇಲ್ಲೇ ನಮ್ಮ ಬೆಳಗಾವ್ದಾಗ ನಮ್ಮ ರೈತರ ಕಡೆನೇ ಅದಾವು. ಅವು ಒಳ್ಳೆ ಗುಣಮಟ್ಟದ ಕರುಗಳ ಬ್ರೀಡಿಂಗ್ ಆಗಿದಾವ. ಅದು 1ನೇ ಲಕ್ಷದಿಂದ 7-8 ಲೀಟರ್ ಹಾಲು ಕೊಡಂಗ್ ರೆಡಿ ಆಗಿದಾವ. ಯಾಕಂದ್ರೆ ಅದ್ರ ಅವನು ಚಲೋ ಐತಿ. ಅದ್ರ ಅವನು ಫಸ್ಟ್ ಲಕ್ಷದಿಂದ 7-8 ಲೀಟರ್ ಹಾಲು ಕೊಟ್ಟಿದ್ದೈತಿ. ಈಗೂ ಅದ್ರ ಅಷ್ಟೇ. ನಾವು ನಮ್ಮ ಸಂಘದಿಂದ ನಮಗೆ ತಿಳಿದು ಬಂದಿದ್ದು ಗೋ ಸೇವೆಯಿಂದ ನಮಗೆ ತುಂಬ ಒಳ್ಳೆಯದಾಗ್ತಾ ಇದೆ. ಆಮೇಲೆ ಬಜರಂಗ ದಳ ವತಿಯಿಂದ ನಮಗೆ ತುಂಬ ಆಕಳ ಮೇಲೆ ಯಾವ ಥರ ನಾವು ಕೆಲಸ ಮಾಡಬೇಕು ಅಂತ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಥರ ನಾವು ಕೆಲಸ ಮಾಡ್ತಾ ಇದ್ದೀವಿ ಇವಾಗ. ಅದರಿಂದ ನಮಗೆ ಸುಜಿತ್ ಸರ್ ಅವರು ಮತ್ತು ರಾಜೇಂದ್ರನ್ ಅವರು ನಮಗೆಲ್ಲ ಹೇಳಿದ್ದಾರೆ, ಗೋ 1 ಆಕಳದಿಂದ ಹೆಂಗೆ 10 ಆಕಳ ಮಾಡಬೇಕು, 10ರಿಂದ 20 ಮಾಡಬೇಕು. ಆ ಥರ ನಮಗೆ ಅವ್ರು ಸಪೋರ್ಟು ಮಾಡಿದರೆ. 1 ಆಕಳ ಪೈಲ ಸ್ಟಾರ್ಟಿಂಗ್ ಫ್ರೀಯಾಗಿ ಕೊಟ್ಟು, ಆಮೇಲೆ ಅವರು ಎಡಿಸ್ ಕಂಪ್ನಿಯಿಂದ ನಮಗೆ ಆಧಾರ್ ಕಾರ್ಡ್, ಇನ್ಶೂರೆನ್ಸ್ ಅವೆಲ್ಲ ವತಿಯಿಂದ ಎಲ್ಲ ನಮಗೆ ಸಪೋರ್ಟ್ ಮಾಡಿ ಇವತ್ತು ನಮ್ಮ 1ರಿಂದ 5 ಆಕಳ ಆಗಿದ್ದಾವೆ. ಇದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ಅವರಿಗೆ ಧನ್ಯವಾದಗಳು. ಮತ್ತು ಗೋ ಸೇವೆ ಅಂದರೆ ಬರೀ ಯಾವುದೋ ಒಂದು ಮಾಡ್ಕೊಂಡು ವಿಡಿಯೋ ಹಾಕ್ಕೊಂಡು ಆ ಥರ ಮಾಡೋದಲ್ಲ. ಗೋ ಸೇವೆ ಅಂದರೆ ನಾವು ಕಾರ್ಯದಲ್ಲಿ ನಮ್ಮ ಮನೆಯಿಂದನೇ ಚಾಲೂ ಆಗಬೇಕು. ನಾವು ಮನೆಯಲ್ಲಿ ನಾವು ಗೋ ಸೇವೆ ಮಾಡೋದು ಹೇಗಂತ ಎಲ್ಲ ನಮ್ಮ ಪರಿವಾರ, ಇದೆಲ್ಲ ನಮ್ಮ ಗೋ ಪರಿವಾರ.